ಈಸಿ ಇಲ್ಲ, ತುಂಬ ರಿಸ್ಕ್ ಇದೆ ಅಂತೇಳಿ. ಸ್ನೇಹಿತರೆ, ನಾವು ಒಂದು ನೆನಪಿಟ್ಕೊಳ್ಳೋಣ, ರಿಸ್ಕ್ ಇಲ್ಲದೆ ಹೋದರೆ ರಿಸ್ಕ್ ಇಲ್ದಿರೋ ಲೈಫ್ ಮಜನೇ ಇರಲ್ಲ. ರಿಸ್ಕ್ ಇಲ್ಲದೇ ನಾವು ಅಂದ್ಕೊಂಡಿದ್ದು ನಮಗೆ ಪಡ್ಕೊಂಡ್ರೆ ಅದಕ್ಕೆ ನಾವು ಕೊಡಬೇಕಾಗಿದ್ದ ವ್ಯಾಲ್ಯೂ ಬೆಲೆಯನ್ನು ಕೊಡಲ್ಲ. ರಿಸ್ಕ್ ಇಲ್ಲದೇ ನಾವು ಅಂದ್ಕೊಂಡಿದ್ದ ಗುರಿಯನ್ನು ಮುಟ್ಟಿದಾಗ ಆ ಮುಟ್ಟೋ ಒಂದು ಸಂಭ್ರಮ ಇದೆಯಲ್ಲ, ಆ ಗೆದ್ದಾಗ ನಮಗೆ ಅನಿಸುತ್ತಲ್ಲ ನಾ ಗೆದ್ದೆ ಅಂತೇಳಿ, ಅದಕ್ಕೆ ದೃಢವಾಗಿ ತುಂಬ ಅರ್ಥಪೂರ್ಣವಾದ ಖುಷಿ ಸಿಗಬೇಕಂತಂದರೆ ಈ ಪ್ರಯತ್ನಗಳಲ್ಲಿ ಅಷ್ಟು ರಿಸ್ಕ್ ಇರಲೇಬೇಕು. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಒಬ್ಬ ಸ್ನೇಹಿತ, ಗೊತ್ತಿರುವಂಥ ಸ್ನೇಹಿತ ನನಗೆ ಪ್ರಶ್ನೆ ಮಾಡಿದ್ದ ಒಂದು ವಿಚಾರದ ಮೇಲೆ ಇವತ್ತಿನ ಟಾಪಿಕ್ ಮಾತಾಡ್ತೀನಿ. ನಾವು ಅಂದ್ಕೊಂಡಿದ್ದನ್ನು ಏನು ಮಾಡಬೇಕು ಅಂತೇಳಿ. ನಾವು ಅಂದ್ಕೊಂಡಿದ್ದೀವನ್ನ ಏನು ಮಾಡಬೇಕು, ನಾವು ಅಂದ್ಕೊಂಡಿದ್ದನ್ನು ನೆರವೇರಿಸಬೇಕು, ನಾವು ಅಂದ್ಕೊಂಡಿದ್ದನ್ನು ಮುಟ್ಟಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ. ನಾವು ಬರೇ ಅಂದ್ಕೊಂಡ್ರೆ ಸಾಲದು, ಅದಕ್ಕೆ ಬೇಕಾದಂತಹ ಕಮಿಟ್ಮೆಂಟ್, ಸಮಯ ಹಾಗೂ ಅದಕ್ಕೆ ಕೊಡಬೇಕಾಗಿದ್ದ ಒಂದು ಆಸಕ್ತಿ ನಾವು ಕೊಟ್ಟಾಗ ಅದು ನಮಗೆ ಹತ್ತಿರ ಬರ್ತಾ ಹೋಗುತ್ತೆ. ಕೆಲವರು ಹೇಳ್ತಾರೆ, ಹಾಗಾದರೆ ನಾನು ಏನೋ ಒಂದು ಗುರಿ ಇಟ್ಕೊಂಡಿದ್ದೀನಿ, ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ಅದನ್ನು ಮಾಡೋಕ್ಕಂತೇಳಿ ಪ್ರಾರಂಭ ಮಾಡ್ತೀನಿ, ಆದರೂ ಸ್ಟಾರ್ಟಿಂಗಲ್ಲೇ ಒಂದು 2-3 ದಿನದಷ್ಟು ಅದು ನನಗೆ ಉತ್ಸಾಹ ಇರುತ್ತೆ, ಆನಂತರ ಮತ್ತೆ ಖಾಲಿ, ಬೇಡ ಅನ್ನಿಸ್ಬಿಡುತ್ತೆ. ಬೇಡಪ್ಪ, ಇದು ತುಂಬ ರಿಸ್ಕಿ ಇದೆ, ತುಂಬ ಕಷ್ಟ ಇದೆ, ಇದು ನಾನು ಅನ್ಕೋಷ್ಟು ಈಸಿ ಇಲ್ಲ, ತುಂಬ ರಿಸ್ಕ್ ಇದೆ ಅಂತೇಳಿ. ಸ್ನೇಹಿತರೆ, ನಾವು ಒಂದು ನೆನಪಿಟ್ಕೊಳ್ಳೋಣ, ರಿಸ್ಕ್ ಇಲ್ಲದೆ ಹೋದರೆ ರಿಸ್ಕ್ ಇಲ್ದಿರೋ ಲೈಫ್ ಮಜನೇ ಇರಲ್ಲ. ರಿಸ್ಕ್ ಇಲ್ಲದೇ ನಾವು ಅಂದ್ಕೊಂಡಿದ್ದು ನಮಗೆ ಪಡ್ಕೊಂಡ್ರೆ ಅದಕ್ಕೆ ನಾವು ಕೊಡಬೇಕಾಗಿದ್ದ ವ್ಯಾಲ್ಯೂ ಬೆಲೆಯನ್ನು ಕೊಡಲ್ಲ. ರಿಸ್ಕ್ ಇಲ್ಲದೇ ನಾವು ಅಂದ್ಕೊಂಡಿದ್ದ ಗುರಿಯನ್ನು ಮುಟ್ಟಿದಾಗ ಆ ಮುಟ್ಟೋ ಒಂದು ಸಂಭ್ರಮ ಇದೆಯಲ್ಲ, ಆ ಗೆದ್ದಾಗ ನಮಗೆ ಅನಿಸುತ್ತಲ್ಲ ನಾ ಗೆದ್ದೆ ಅಂತೇಳಿ, ಅದಕ್ಕೆ ದೃಢವಾಗಿ ತುಂಬ ಅರ್ಥಪೂರ್ಣವಾದ ಖುಷಿ ಸಿಗಬೇಕಂತಂದರೆ ಈ ಪ್ರಯತ್ನಗಳಲ್ಲಿ ಅಷ್ಟು ರಿಸ್ಕ್ ಇರಲೇಬೇಕು. ಒಂದು ವೇಳೆ ರಿಸ್ಕ್ ಇಲ್ದೇ ನಾವು ಈಸಿಯಾಗಿ ನಾವು ಗೆದ್ದುಬಿಟ್ವಿ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಅದನ್ನು ನಾವು ಉಳಿಸ್ಕೊಳ್ಳೋದಿಲ್ಲ. ಜನರಿಗೆ ಕಾಮನ್ ಸೆನ್ಸ್ ಯಾವ ರೀತಿ ಅಂತಂದರೆ, ಯಾವುದೋ ಹತ್ತಿರದಲ್ಲಿರುತ್ತೋ ಅದಕ್ಕೆ ನಾವು ಬೆಲೆನೇ ಕೊಡಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ತಿರದಲ್ಲಿ ಒಂದು ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಆದರೆ ಅದು ನಮ್ಮ ಸಮೀಪ ಇದೆ ಅನ್ನೋದ್ರ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಎಲ್ಲೋ ಒಂದು ದೂರದಲ್ಲಿ, ಇಷ್ಟು ಅಂತ ಕಿಲೋಮೀಟ್ರ್ ದೂರದಲ್ಲಿ ಒಳ್ಳೆ ಹಾಸ್ಪಿಟಲ್ ಇದೆ ಅಂತೇಳಿ ಯಾರು ಹೇಳಿದಾಗ, ಎಕ್ಸಾಂಪಲ್ ಆಗಿ, ಓ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ ಅಂತೆ, ತುಂಬ ದೂರ ಅಲ್ವಾ, ಒಳ್ಳೆ ಹಾಸ್ಪಿಟಲ್ ಆದರೂ ಪರವಾಗಿಲ್ಲ, ದೂರ ಆದರೂ ಪರವಾಗಿಲ್ಲ, ಹೋಗೋಣ ಅಂತ ಹೇಳಿ ಹಳ್ಳಿಗೆ ಹೋಗ್ತಾರೆ. ನಮ್ಮ ಸಮೀಪದಲ್ಲಿರೋ ಒಂದು ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕರೂ ಕೂಡ ನಾವು ಅದಕ್ಕೆ ಬೆಲೆ ಕೊಡಲ್ಲ. ಇನ್ನೊಂದು ಎಕ್ಸಾಂಪಲ್ ಆಗಿ ಹೇಳ್ಬೇಕಂತಂದರೆ, ನಾವು ಮಾರ್ಕೆಟಲ್ಲಿ ಹೋಗಿ ಒಂದು 100 ರೂಪಾಯಿ ಕೊಟ್ಟು 1 kg ಮಾವಿನ ತರ್ತೀವಿ, ಅದನ್ನು ತಿಂತೀವಿ, ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಒಂದು ಮರದ ಮೇಲಿರುವಂಥ ಮಾವಿನಗಳನ್ನು ಅದನ್ನು ಪಡಿಬೇಕಂತೇಳಿ 10 ಕಲ್ಲು ಬಿಸಾಡಿ ಅದರಲ್ಲಿ ಲಾಸ್ಟ್ ಕೊನೆಯ ಭಾಗದಲ್ಲಿ ಒಂದು ಕಲ್ಲಿಂದ ಆ ಮಾವಿನ ಕತ್ತರಿಸಿ ಕೆಳಬಿದ್ದಾಗ ಆ ಮಾವಿನ ತಗೊಂಡು ತಿಂದಾಗ ನಾವು ದುಡ್ಡು ಕೊಟ್ಟು ಮಾವಿನ ತಿನ್ನೋದಕ್ಕೂ 10 ಬಾರಿ ಪ್ರಯತ್ನ ಮಾಡಿ ಕೂಡ ಮಾವಿನ ಬೀಳದೇ ಇದ್ದರೂ ಕೂಡ ಕೊನೆಯ ಬಾರಿಯ ಒಂದು ಕಲ್ಲಿನ ಏಟಿಗೆ ಸಿಕ್ಕಂಥ ಮಾವಿನ ತಿನ್ನೋ ರುಚಿಗೂ ತುಂಬ ವ್ಯತ್ಯಾಸ ಇದೆ. ಅಂದರೆ ನಾವು ಪಡ್ಕೊಂಡಿರೋ ಒಂದು ಪ್ರತಿಫಲದ ಹಿಂದೆ ನಮ್ಮ ಎಷ್ಟು ಶ್ರಮ ಇರುತ್ತೋ ಆ ಒಂದು ಗೆಲುವಿನಲ್ಲಿ ನಾವು ಅದನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಸಂಭ್ರಮನ ಅನುಭವಿಸೋದಕ್ಕೆ, ಆ ಖುಷಿನ ಅನುಭವಿಸೋದಕ್ಕೆ, ಅದಕ್ಕೆ ನಾವು ವ್ಯಾಲ್ಯೂ ಕೊಡೋದಕ್ಕೆ, ಅದನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕು ಅನ್ನೋದಕ್ಕೆ. ಇಲ್ಲದೆ ಹೋದರೆ ಈ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ ಅನ್ನೋದೊಂದು ಗಾದೆ ಇದೆಯಲ್ವಾ, ಆ ಥರ ಆಗುತ್ತೆ. ನಾವು ಒಂದು ವಸ್ತುನ ಕಾಪಾಡ್ಕೊಳ್ಬೇಕಂತಂದರೆ ಫಸ್ಟ್ ಆಫ್ ಆಲ್ ಆ ವಸ್ತುವಿನ ವ್ಯಾಲ್ಯೂ ನಮ್ಗೆ ಗೊತ್ತಾಗಬೇಕು. 10 ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಆಫ್ ಆಲ್ ಆ 10 ರೂಪಾಯಿದ ವ್ಯಾಲ್ಯೂ ನಮ್ಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಂತಂದರೆ ಅದನ್ನು ನಾವು ದುಡಿಬೇಕಂತಂದರೆ ನಾವು ಪ್ರಯತ್ನ ಪಡಬೇಕು. ನಾವು ಪ್ರಯತ್ನ ಪಡಬೇಕಂತಂದರೆ ಮೊದಲು ನಮ್ಮ ತಲೆಗೆ ಆ ಆಲೋಚನೆ ಬರಬೇಕು. ಗೊತ್ತಾಯ್ತಾ? ನಾವು ಅಂದ್ಕೊಂಡಿದ್ದನ್ನು ಮಾಡಬೇಕು, ನಾವು ಅಂದ್ಕೊಂಡಿದ್ದನ್ನು ಪಡಿಬೇಕು ಅಂದ್ಕೊಂಡು, ನಾವು ಅಂದ್ಕೊಂಡಿದ್ದನ್ನು ಮಾಡಬೇಕು, ನಾವು ಅಂದ್ಕೊಂಡಿದ್ದನ್ನು ಪಡಿಬೇಕು ಅಂತೇಳಿ ಬರೀ ಆಲೋಚನೆ ಮಾಡ್ತಾ ಕೂತ್ಕೊಳ್ಬಾರ್ದು. ಮೊದಲು ಆಲೋಚನೆ ಮಾಡಬೇಕು, ಅದಕ್ಕೆ ಪ್ಲ್ಯಾನಿಂಗ್ ಮಾಡಬೇಕು, ಅದಕ್ಕೆ ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಅದಕ್ಕೆ ಬೇಕಾದಂಥ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು, ಆನಂತರ ಅದನ್ನು ಪ್ರಾಕ್ಟಿಕಲಾಗಿ ಟ್ರೈ ಮಾಡಬೇಕು. ಆ ಒಂದು ಪ್ರಯತ್ನದಲ್ಲಿ ಏನೇ ರಿಸ್ಕ್ ಬಂದರೂ ಅದು ಯಾಕೆ ರಿಸ್ಕ್ ಬಂತು, ಆ ರಿಸ್ಕಿಗೆ ಕೊಡಬೇಕಾಗಿದ್ದ ಆನ್ಸರ್ ಅಥವಾ ಅದಕ್ಕೆ ಕೊಡಬೇಕಾದಂಥ ಸೊಲ್ಯೂಷನ್ ನಾವು ಹುಡುಕಿ ಕೊಟ್ಟಾಗ ನಾವು ಅಂದ್ಕೊಂಡಿದ್ದ ಒಂದು ಗುರಿಗೆ ಹತ್ರ ಹೋಗ್ತೀವಿ. ಅಷ್ಟು ಸುಲಭವಾಗಿ ನಾವು ಅಂದ್ಕೊಂಡಿದ್ದನ್ನು ಪಡ್ಕೊಂಡಿದ್ದೇ ಆದರೆ
ಖಂಡಿತವಾಗ್ಲೂ ಅದಕ್ಕೆ ನಾವು ಮರ್ಯಾದೆ ಕೊಡಲ್ಲ. ನಾವು ಜೀವನದಲ್ಲಿ ಅಂದ್ಕೊಂಡಿದ್ದನ್ನು ಮುಟ್ಟಬೇಕು ಅಂತಂದರೆ ಅದಕ್ಕೆ ಕೊಡಬೇಕಾಗಿದ್ದ ಶ್ರಮನ ನಾವು ಕೊಡಲೇಬೇಕು, ಅದಕ್ಕೆ ಕೊಡಬೇಕಾಗಿದ್ದ ಕಮಿಟ್ಮೆಂಟ್ ನಾವು ಕೊಡಲೇಬೇಕು ಸ್ನೇಹಿತರೆ. ಹಾಗಾಗಿ ನಾವು ಅಂದ್ಕೊಂಡಿದ್ದನ್ನು ನಾವು ಪಡ್ಕೊಳ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತಂದರೆ ಇದೆಲ್ಲ ನಾವು ತಿಳ್ಕೊಂಡು ಪ್ರಯತ್ನಕ್ಕೆ ಇಡಬೇಕು. 1-2 ದಿನ ಮಾಡಿ 3ನೇ ದಿನಕ್ಕೆ ಮರೆತು ಹೋಗುವಂಥದ್ದು ಪ್ರಯತ್ನಗಳಲ್ಲ. ಆ ಥರ ಮರಿಬಾರ್ದು. ಕೊನೆವರೆಗೂ ಗುರಿ ಮುಟ್ಟೋವರೆಗೂ ಅಂತಂದರೆ ನಮ್ಮಲ್ಲಿ ಹಸಿವಿರಬೇಕು ಹಾಗೂ ಅದರ ಬಿಸಿ ನಮಗೆ ತಾಕಬೇಕು. ಇವೆಲ್ಲ ನೋವುಗಳು ನಮ್ಮ ಪರಿಸ್ಥಿತಿಗಳು ಕಲಿಸ್ಕೊಡುತ್ತೆ. ಯಾವ ಯೂನಿವರ್ಸಿಟಿ ಕೂಡ ಕಳಿಸಲ್ಲ. ಹಸಿವು, ಕಷ್ಟಗಳು, ಜವಾಬ್ದಾರಿಗಳು ನಮಗೆ ಕಲಿಸುತ್ತೆ ಸ್ನೇಹಿತರೆ. ಈಗಾಗಲೇ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸಿಲುಕಿ ಏನಾದರೂ ಮಾಡಬೇಕು ಅಂದ್ಕೊಂಡವರಿಗೆ ಈ ವಿಡಿಯೋ ಅಷ್ಟೋ ಇಷ್ಟು ಕ್ಲಿಯರಿಟಿ ಕೊಡುತ್ತೆ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ತುಂಬ ಮಾತಾಡೋದಿದೆ. ನಿಮ್ಮ ಅನಿಸಿಕೆ ಏನಾದ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಲ್ಲಿವರೆಗೂ ಅರ್ಥ ಮಾಡಿಕೊಂಡು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.